ಕೇರಳದ ಮಲಪ್ಪುರಂ ಮುನಿಸಿಪಾಲಿಟಿಯಲ್ಲಿ ದೇಶದ ಮೊದಲ ಕಂಪ್ಲೀಟ್ ಹವಾ ನಿಯಂತ್ರಣ ಅಂದರೆ ಏರ್ ಕಂಡೀಷನ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಕಟ್ಟಡ ಪೂರ್ಣಗೊಂಡಿದೆ. ಇದೇ ಅಕ್ಟೋಬರ್ 19 ಸಂಜೆ 4 ಗಂಟೆಗೆ ಮೆಲ್ಲೂರಿ ಮುತ್ತಿಪ್ಪಾಡಿ ಸರ್ಕಾರಿ ಲೋವರ್ ಪ್ರೈಮರಿ ಸ್ಕೂಲ್ನ ಅತ್ಯಾಧುನಿಕ ಸೌಲಭ್ಯವನ್ನ ಸ್ಥಳೀಯ ಸಂಸದ ಇಟಿ ಮೊಹಮ್ಮದ್ ಬಶೀರ್ ಉದ್ಘಾಟನೆ ಮಾಡಲಿದ್ದಾರೆ. 100 ವರ್ಷದ ಹಳೆಯ ಕಟ್ಟಡವನ್ನ ಹೊಸ ಹೈಟೆಕ್ ಕಟ್ಟಡವನ್ನಾಗಿ ಮಾಡಿಫೈ ಮಾಡಿ 8 ಕ್ಲಾಸ್ ರೂಮ್, ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ಸ್ಟಾಫ್ ರೂಮ್ ಮತ್ತು ಮುಖ್ಯ ಶಿಕ್ಷಕರ ಕೊಠಡಿ ಸೇರಿದಂತೆ ಇಡೀ ಶಾಲೆಯನ್ನ ಸಂಪೂರ್ಣವಾಗಿ ಹವಾನಿಯಂತ್ರಗೊಳಿಸಲಾಗಿದೆ. ಸುಮಾರು 10,000 ಚದರ ಅಡಿ ವಿಸ್ತೀರ್ಣದ 2 ಅಂತಸ್ತಿನ ಕಟ್ಟಡ ಇದಾಗಿದ್ದು, ಟ್ರೆಡಿಷನಲ್ ಫರ್ನಿಚರ್ ಬದಲಿಗೆ ಮಾಡರ್ನೈಸ್ಡ್ FRP ಬೆಂಚುಗಳು ಮತ್ತು ಡೆಸ್ಕ್ಗಳನ್ನು ಅಳವಡಿಸಿದ್ದಾರೆ. ಅಷ್ಟೇ ಅಲ್ಲ, ಅಡಿಷನಲ್ ಫೆಸಿಲಿಟಿ ಕೂಡ ಕಲ್ಪಿಸಲಾಗಿದೆ. ಏನಪ್ಪಾ ಅದು ಅಂತ ಕೇಳಿದ್ರ, ಪ್ರತಿ ಫ್ಲೋರ್ನಲ್ಲಿ ಪ್ಯೂರಿಫೈಡ್ ನೀರಿನ ಕಿಯೋಸ್ಕ್ಗಳು, ಪ್ರತಿ ತರಗತಿಯಲ್ಲಿ ಡಿಜಿಟಲ್ ಡಿಸ್ಪ್ಲೇ ಸ್ಕ್ರೀನ್ ಮತ್ತು ಕ್ಯಾಂಪಸ್ನಾದ್ಯಂತ ಇಂಟಿಗ್ರೇಟೆಡ್ ಸೌಂಡ್ ಸಿಸ್ಟಮ್ ಅಳವಡಿಸಿದ್ದಾರೆ. ಪ್ರತಿ ತರಗತಿಯು ತನ್ನದೇ ಆದ ಮಿನಿ ಲೈಬ್ರರಿ ಹೊಂದಿದ್ದು, ವಿದ್ಯಾರ್ಥಿಗಳು ಪ್ರವೇಶಿಸುವ ಮೊದಲು ಪಾದರಕ್ಷೆಗಳನ್ನು ಇಡೋದಕ್ಕೆ ಅಂತಾನೆ ಶೂ ರ್ಯಾಕ್ಗಳನ್ನು ಕೂಡ ಮಾಡಿದ್ದಾರೆ. ಮುನ್ಸಿಪಾಲಿಟಿ 5 ಕೋಟಿ ರೂಪಾಯಿಗಳಿಂದ ಖರ್ಚು ಮಾಡಿ ಏರ್ ಕಂಡೀಷನಿಂಗ್, ಸೋಲಾರ್ ಸಿಸ್ಟಮ್ ವ್ಯವಸ್ಥೆ ಅಂಡ್ ಮಾಡರ್ನ್ ಫರ್ನಿಚರ್ ಮತ್ತು ಇಂಟರ್ಲಾಕ್ ಕಾಂಪೌಂಡ್ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ. ಸಚ್ ಅ ಗುಡ್ ಡೆವಲಪ್ಮೆಂಟ್ ಅಲ್ವಾ? ಒಟ್ಟಾರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಮೂಲ ಸೌಕರ್ಯ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಈ ಸ್ಕೂಲ್ ಮಾದರಿಯಾಗಿದೆ.